ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಇಲ್ಲಿ ಚೀರ್ನಳ್ಳಿ ಗ್ರಾಮಕ್ಕೆ ಬಂದಿದ್ದೆ. ನಮ್ಮ ರೈತರು ನೋಡಿ ಆದ್ರೆ ಬೆಳಗ್ಗೆನೆ ಹೋಗಿ ಜಮೀನ್ ಹತ್ರ ಜಮೀನು ನೋಡ್ಕೊಂಡು ನೀರು ಹಾಯಿಸ್ಬಿಟ್ಟು ಜಮೀನ್ಗೆ ಇವಾಗ ಮನೆಗೆ ಸೌದೆನೂ ಸೀಮೆವನ್ನು ತಗೊಂಡೋಯ್ತವ್ರೆ. ಸೈಕಲಲ್ಲಿ ಹೋಗಿದ್ರು ನೋಡಿ. ರವಿ ಅಂತ ಇವ್ರ ಹೆಸರು. ತುಂಬ ಒಳ್ಳೆ ವ್ಯಕ್ತಿ, ನಿಜವಾಗ್ಲೂ ನಮ್ಮೂರದೇ ಒಳ್ಳೆ ವ್ಯಕ್ತಿ ಇವರು. ತುಂಬ ಸಖತ್ತಾಗ ಓದಿದ್ರು ಅವಾಗ. ಆದರೆ ಓದಂಥ ಇದಕ್ಕೆ ಕರೆಕ್ಟಾಗಿ ಇವ್ರಿಗೆ ಕೆಲಸ ಸಿಕ್ತೋಯ್ತು. ನಿಜವಾಗ್ಲೂ ಓದಿರೋರಿಗೆಲ್ಕ ಕೆಲಸ ಕೊಡೋಕ್ಕಾಗಲ್ಲ ಅಂತ ಗೊತ್ತು ಎಲ್ರಿಗೂ. ನೋಡಿ, ಒಳ್ಳೆ ವಿದ್ಯಾವಂತ, ಬುದ್ಧಿವಂತ. ನೋಡಿ, ತುಂಬ ಕಷ್ಟದಲ್ಲಿ ನೊಂದಿರುವಂಥ ವ್ಯಕ್ತಿ ಇವರು. ರವಿ ಅಂತ ನಾಯಕರು. ನಿಜವಾಗ್ಲೂ ನೋಡಿ, ತುಂಬ ಸಖತ್ತಾಗ ಇವಾಗ ಗದ್ದೆ ಮನೆ ಹತ್ರ ಹೋಗ್ತಾ ಇದ್ದಾರೆ ನೋಡಿ. ಇವರು ಕೂಡ ಗದ್ದೆಗೆ ಹೋಗಿದ್ರು ಚೀಲ ತಗೊಂಡು. ಇವಾಗ ಮನೆಗೆ ಹೋಗ್ತಿದ್ದಾರೆ ಊಟ ಮಾಡೋಕ್ಕೆ. ಅದೇ ಥರ ನೋಡಿ, ಆಡು ಕುರಿ ಪ್ರತಿಯೊಂದು ಸಾಕಿದ್ದಾರೆ ನಮ್ಮ ರೈತರು. ನೋಡಿ, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವ ನಮ್ಮ ರೈತರು ಇವರು. ತಮ್ಮಯ್ಯ ಅಂತ ನೋಡಿ, ಇವ್ರದ್ದೇ ಆಡು ಕುರಿ. ನೋಡಿ ಯಾವ ಥರ ಐತೆ ಅಂತ. ನಮ್ಮ ರೈತರು ಇಲ್ಲೇ ತಿಪ್ಪೆ ಕೂಡ ಹಾಕಿದ್ದಾರೆ ಗದ್ದೆ ಹತ್ರ, ತೋಟದ ಹತ್ರ. ನೋಡಿ, ತೆಗುಮರಗಳು, ನಮ್ಮ ರೈತರು ಬೆಳೆದಿರುವಂಥ ಕಬ್ಬು. ನೋಡಿ, ಇವರು ತಮ್ಮಯ್ಯ ಅಂತ ಇವರು. ನೋಡಿ, ತಮ್ಮಯ್ಯಣ ಅಂತ ಇವ್ರ ಹೆಸರು. ತುಂಬ ಆಡು ಕುರಿ ಜೋರ ಸಾಕರೆ. ಇವ್ರ ಕೆಲಸ ಬರೀ ಆಡು ಕುರಿ ಮೇಯಿಸಿದ್ದೆ ಡೈಲಿ. ನೋಡಿ, ಆಡು ಕುರಿ ಮೇಯಿಸೋದು ಇದೇ ಇವ್ರಿಗೆ ಪಂಚಪ್ರಾಣ. ನೋಡಿ, ಆಡು ಮೇಯ್ತಾ ಇದ್ದಾವೆ. ನೋಡಿ, ಆಡು ಕುರಿಗಳನ್ನು ತುಂಬ ಜೋರಾಗಿ ಸಾಕಿದ್ದಾರೆ. ನಿಜವಾಗ್ಲೂ ನಮ್ಮ ತಮ್ಮಯ್ಯವ್ರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ಅದೇ ಥರ ಧನ್ಯವಾದಗಳು. ಯಾಕೆಂದರೆ ಇವರು ಬೆಳಗ್ಗೆ ಬಂದರೆ ಇನ್ನು ಮಧ್ಯಾಹ್ನ ಗಂಟೆ ಊಟ ಟೈಮ್ ಇಸ್ಕಂಟ ಮೇಯಿಸ್ಬಿಟ್ಟು ಮತ್ತೆ ಮನೆ ಹತ್ರ ಮನೆಗೆ ಇಟ್ಕೊಂಡು ಹೋಗ್ತಾರೆ. ಮನೆಗೆ ಇಟ್ಕೊಯ್ತಾರೆ. ಮತ್ತೆ ಸಂಜೆಗೆ 3 ಗಂಟೆಗೆ ಬಿಡ್ತಾರೆ. ಸಂಜೆನ ಮೇಯಿಸ್ಬಿಟ್ಟು ಮತ್ತೆ ಮನೆಗೆ ಇಟ್ಕೊಂಡು ಹೋಗ್ತಾರೆ. ನೋಡಿ ಯಾವ ಥರ ಮೇಯಿಸ್ತಿದ್ದಾರೆ ಅಂತ. ನೋಡಿ ನೋಡಿ ಯಾವ ಥರ ಅಂತ. ನೋಡಿ ನೋಡಿ, ಆಡು ಕುರಿ ತುಂಬ ಜೋರಾಗೈತೆ. ಟಗರುಗಳು, ಕುರುಗಳು, ಮರುಗಳು, ಆಡುಮರಿಗಳು ಯಾವ ಥರ ಐತೆ ನೋಡಿ. ತುಂಬ ನಮ್ಮ ತಮ್ಮಯ್ಯ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್. ನೋಡಿ ಯಾವ ಥರ ಇಟ್ಕೊ ಬರೋಕೆ ಹೋಗ್ತಿದ್ದಾರೆ. ನೋಡಿ, ಕೈಲೊಂದು ದೊಣ್ಣೆ ತಗೊಂಡು. ನೋಡಿ, ಚಡ್ಡಿ ಅಂಗಿ ಇಕ್ಕೊಂಡು ಯಾವ ಥರ ಬಂದಿದ್ದರು ಅಂತ. ನೋಡಿ, ಯಾವ ಥರ ಮೇಯ್ಸಕ್ಕೆ ಹೋಗ್ತಾರ್ದು ಇವಾಗ ಇಟ್ಕೊಂಡವರು ಗದ್ದೆಗೆ. ನೋಡಿ ನೋಡಿ, ನಮ್ಮ ರೈತರು ಮಕ್ಕಳು ಇವರು ನಿಂತಿರೋರು. ಇವರು ಕೂಡ ಗದ್ದೆಗೆ ಹೋಗ್ಬಿಟ್ಟು ಮಾತಾಡ್ತಾ ನಿಂತಾರೆ 3 ಜನನೂ. ನೋಡಿ, ನಮ್ಮ ರೈತರು ಯಾವ ಥರ ಬೈಕಲ್ಲಿ ಗದ್ದೆಗೆ ಹೋಗ್ತಾಯಿದ್ದಾರೆ ನೋಡಿ, TVS ಅಲ್ಲಿ. ನೋಡಿ, ಅದೇ ಥರ ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ ನೋಡಿ. ಹುಲ್ಮೇದೆ ಹಾಕಿದ್ದಾರೆ ಮಳೆಗಾಲದಲ್ಲಿ. ಅದೇ ಪ್ರಾಣಿ ಪಕ್ಷಿ, ದನ, ಎಮ್ಮೆ, ಆಡು, ಕುರಿ ಪ್ರತಿಯೊಂದಕ್ಕೂ ಮೇಯ್ಸೋಕ್ಕೆ ಇಟ್ಕೊಂಡು ಗುಡ್ಡೆ ಹಾಕಿರೋದು ಹುಲ್ಲು. ಅದೇ ಥರ ಇಲ್ಲಿ ನೋಡಿ, ತಮ್ಮಯ್ಯಣ್ಣವರು ಆಡು ಕುರಿ ಇಟ್ಕೊಂಡು ಯಾವ ಥರ ಹೋಗ್ತಾಯಿದ್ದಾರೆ ಅಂತ. ನೋಡಿ ನೋಡಿ ಯಾವ ಥರ ಹೋಗ್ತಿದ್ದಾರೆ ನೋಡಿ. ತುಂಬ ಸಖತ್ತಾಗೆ ಮೇಯ್ಸಕ್ಕೆ ಹೋಗ್ತಿದ್ದಾರೆ. ನಿಜವಾಗ್ಲೂ ಆಡು ಕುರಿ ಎಲ್ಲ ಪ್ರತಿಯೊಂದು ಇಟ್ಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ನಮ್ಮ ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ವ್ಯಕ್ತಿಯವರು ತಮ್ಮಯ್ಯಣ್ಣ ಅಂದ್ಬಿಟ್ಟು. ನೋಡಿ ನೋಡಿ, ಇಲ್ಲೊಬ್ಬರು ರೈತರು ಬರ್ತಾವ್ರೆ. ಇವರು ನಾಗಣ್ಣ ಅಂತ. ನೋಡಿ ಯಾವ ಥರ ಕೂಟ್ರ ಮೇಗ ಹುಲ್ಲು ಮಡಿಕ ಹೋಗ್ತಿದ್ದಾರೆ ಅಂತ. ಇಲ್ಲೊಬ್ಬರು ನಮ್ಮ ತಾಯಿ ಒಬ್ಬರು ಹೋಗ್ತಿದ್ದಾರೆ ಜಮೀನ್ಗೆ ಚೀಲ ತಗೊಂಡು. ನೋಡಿ, ಇವ್ರ ಜೀವ ಪೂರ್ತಿ ಗೇಯ್ದಿಯಾಗಿ ಹೋಯ್ತು. ಇವರು ಗೇದ್ಬಿಟ್ಟು ಒಂದು ಮನೆ ಕಟ್ಟಲಿಲ್ಲ. ಮಕ್ಳುಗಳಿಗೆ ಮದುವೆ ಮಾತ್ರ ಮಾಡಿದ್ರು ಅಷ್ಟಿಗೆ. ನೋಡಿ ನೋಡಿ, ಹೌದು. ಇಲ್ಲಿ ನೋಡಿ, ಇವಾಗ ಆಡು ಕುರಿ ಇಟ್ಕೊಂಡು ಯಾವ ಥರ ಮೇಯ್ಸಕ್ಕೆ ಹೋಗ್ತಿದ್ದಾರೆ ನಮ್ಮ ತಮ್ಮಯ್ಯಣ್ಣವರು. ನೋಡಿ, ಅದೇ ಥರ ನಮ್ಮ ಜಯ್ಯಮ್ಮರು ಕೂಡ ಗದ್ದೆಗೆ ಹೋಗ್ತಿದ್ದಾರೆ. ಒಂದು ಕುಡ್ಲು, ಒಂದು ಚೀಲ ಜೊತೆಗೊಂದು ನಾಯಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ನೋಡಿ, ಜೊತೆಗೆ ಒಂದು ನಾಯಿನೂ ಕೂಡ ಹೋಗ್ತೈತೆ, ಶ್ವಾನ. ನೋಡಿ ಯಾವ ಥರ ಹೋಗ್ತಾಯಿದ್ದಾರೆ ನಡ್ಕೊಂಡು. ನಿಜವಾಗ್ಲೂ ಇವ್ರ ಜೀವ ಪೂರ್ತಿ ಗೇಯ್ದಿ ಆಗದೆ. ಇವಾಗಲೂ ಮಕ್ಳುಗಳು ಗೇಯ್ಕ ಬಂದು ಹಾಕ್ಬೇಕು ಇವ್ರಿಗೆ. ಆದರೆ ಇವರೇ ಗೇಯ್ಕ ಹೋಗಿ ಮಕ್ಳುಗಳಿಗೆ ಹಾಕ್ತಾಯಿದ್ದಾರೆ. ನೋಡಿ ನೋಡಿ, ಇವ್ರಿಗೊಂದು 60 ವರ್ಷ ಆಗೈತೆ ಏಜು.
ಜಾಸ್ತಿ ಆಗಿದೆ ಅಂತ ನೋಡಿ ಏಜು. 70 ಮೇಜಿ ಆಗಿದೆ ಹೊರತು ಕಮ್ಮಿ ಇದ್ವು ಅಂತ ನೋಡಿ. ಆದರೂ ಈ ಏಜಲ್ಲಿ ಗೇಯ್ತಾವ್ರೆ ಅಂದರೆ ಜಯಮ್ಮರು ನಿಜವಾಗ್ಲೂ ಇವ್ರಿಗೆ ಜಯಮ್ಮರ್ಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ನೋಡಿ ನೋಡಿ. ನೋಡಿ ನೋಡಿ ನೋಡಿ. ಒಳ್ಳೇದಾಗಲಿ ನಮ್ಮ ಜಯಮ್ಮವ್ರಿಗೆ ತಮ್ಮಯ್ಯವ್ರಿಗೆ. ನಿಜವಾಗ್ಲೂ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರ ನೋಡಿ. ನೋಡಿರುತ್ತಾನೆ ತುಂಬ ಸಖತ ಬೆಳೆದಾರೆ ನಮ್ಮ ರೈತರು. ಅದೇ ಥರ ಕಬ್ಬು ಕೂಡ ಹಾಕಿದ್ದಾರೆ. ತೋಟದಲ್ಲಿ ತೇಗಿನ ಮರಗಳು, ಅರ್ಕ್ಲೆಸ್ ಗಿಡಗಳು, ತರಕಾರಿ ಗಿಡಗಳು, ಹಣ್ಣು ಗಿಡಗಳು ಪ್ರತಿಯೊಂದು ಬೆಳೆದಿದ್ದಾರೆ ನೋಡಿ. ಈ ಕಡೆ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ. ಸೀಮೆ ಹುಲ್ಲು, ಕಬ್ಬು, ತೆಂಗಿನ ತೋಟ ನೋಡಿ ನೋಡಿ. ಅದೇ ಥರ ಏನೆಲ್ಲ ಒಂದು ಪ್ರತಿಯೊಂದು ನೋಡಿದ್ರಿ ಅಲ್ಲ ನಮ್ಮ ರೈತರು ಬೆಳೆದಿರುವಂಥ ಇದು. ಯಾವ ಥರ ತಮ್ಮಯ್ಯ ಅಣ್ಣವರು ಯಾವ ಥರ ಆಡು ಕುರಿ ಮೇಯ್ಸಕ್ಕೆ ಹೋಗ್ತಾಯಿದ್ರು ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಟ್ರಿಪ್ಪು ಕಷ್ಟದಲ್ಲಿ ನೊಂದಿರಬೇಕು ಮನುಷ್ಯ ಯಾವತ್ತಿದ್ರೂ. ಮುಂದಕ್ಕೆ ಹಂಗೆ ಜಯ ಅನ್ನೋದು ಸಿಗ್ಬೋದು ಮೋಸ್ಟ್ಲಿ ನೋಡಿ. ಕಷ್ಟದಲ್ಲಿ ನೊಂದಿದ್ರೆ ಮುಂದಕ್ಕೆ